ಬಾಲಕೃಷ್ಣ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಬಿಡ್ರಿ ಮೂರು ಬಿಟ್ಬಿಟ್ರು ಅವರು. ಈ ರಾಮನಗರ ಜಿಲ್ಲೆಯ ಮಗ, ಮಣ್ಣಿನ ಮಗ ಅಂತಾರೆ. ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀವಾ? ನಿರ್ಮಲಾನಂದ ಸ್ವಾಮಿಗಳೇ, ಇದು ನಿಮ್ ಕಾಣಿಸ್ತಾ ಇಲ್ವಾ ಹೋರಾಟ? ರಾಜಕೀಯದವ್ರು ಮಾತ್ರ ಬೇಕಾ? ರೈತರು ನಿಮ್ ಕಣ್ ಕಾಣಿಸ್ತಾ ಇಲ್ವಾ? ನನಗೀಗ 76 ವರ್ಷ. ಈ ವೇಜ್ನಲ್ಲೂ ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ. ನಾವೇನು ಸೋಮಾರಿಗಳಲ್ಲ. ಈಗೂ 2 ಹಸುಗಳಿವೆ. ಈ ಇದು ಮೇಕೆ ಇದೆ, ಕುರಿ ಇದೆ, ಮತ್ತು ಎಲ್ಲ ಬೆಳೆಗಳನ್ನು ಬೆಳಿತೀವಿ. ಹೊಲ್ಗಳಿಲ್ಲ, ಯಾವುದೂ ಪಾಳು ಬಿಡಲಿಲ್ಲ. ನಮ್ಮದು ಒಂದು 3 ಎಕರೆ ಜಮೀನು ಇದೆ. ಆದರೆ ಈಗ 457 ದಿನದಿಂದನೂ ಹಿಂಗೆ ಧರಣಿ ಮಾಡ್ತಾನೇ ಇದ್ದೀವಿ. ಯಾರು ನಮ್ಮನ್ನು ಈ ಧರಣಿ ಮಾಡ್ತಾರಂತ ಯಾರು ಅಧಿಕಾರಿಗಳೇ ಆಗಲಿ, ಇಲ್ಲಿರ್ತಕ್ಕಂಥ ಶಾಸಕರೇ ಆಗಲಿ, ಯಾರೂ ನಮ್ಮನ್ನು ವಿಚಾರಿಸಲಿಲ್ಲ. ಇಷ್ಟು ಹೇಳಿ ಎಲ್ಲ ಹೇಳ್ಬಿಟ್ಟವ್ರೆ. ಇನ್ನು ಹೇಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಅಂತೂ ಕೊಡಲ್ಲ. ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ. ಮತ್ತೆ ಹೋಗ್ಲಿ, ಈಗ 2 ಎಕರೆಗೆ ಕಾಸು ಕೊಡ್ತಾವ್ರಲ್ಲ, 2 ಕೋಟಿ ಅಂತ. 2 ಕೋಟಿ ಅಲ್ಲ, ಅವರು 25 ಕೋಟಿ ಕೊಟ್ಟರು ನಮಗೆ ದುಡ್ಡು ಬೇಕಾಗಿಲ್ಲ. ನಮಗೆ ಭೂಮಿ ಬೇಕು. ಈಗ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಮ್ಮ ಸಮಾಧಿಗಳು ನಮ್ಮ ಭೂಮಿ ತಾಯಿದ್ದಾವೆ. ಅವತ್ತು ವರ್ಷಕ್ಕೊಂದ್ಸತಿ ನಾವು ಪೂಜೆ ಮಾಡ್ತೀವಿ. ಅವ್ರು ಬಂದು ಮಾತ್ರ ಪೂಜೆ ಮಾಡಬಹುದು. ಅವರು ಭೂಮಿಲಿ ಅವರು ತಾಯಿ ತಂದೆ ಹಾಕಿರ್ತಾರಲ್ಲ, ಅವ್ರು ಬಂದು ಅಲ್ಲಿಂದ ಬಂದು ಪೂಜೆ ಮಾಡ್ಬೋದು. ನಾವು ಇದಿರ್ತಕ್ಕಂಥ ಭೂಮಿ ತಾಯಿ, ನಮ್ಮ ತಂದೆ ತಾಯಿಗಳನ್ನೆಲ್ಲ ಸಮಾಧಿನ ಇವರು ಹಾಳು ಮಾಡಿಬಿಟ್ಟು ಇವರೇನೋ ಮಾಡ್ತೀವಿ ಅಂತಂದರೆ ನಮ್ಗೆ ಯಾಕೆ ಬೇಕದು? ನಮಗೇನು ಬೇಕಾಗಿಲ್ಲ. ನಮಗೆ ಭೂಮಿ ಬೇಕು. ಅವ್ರು ಏನೇ ಕೊಡಲಿ, ಏನೇ ಹೋಗಲಿ, ನಮಗೆ ಭೂಮಿ ತಾಯಿ ಬೇಕು. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಅಲ್ಲ ಶಿವಕುಮಾರ್ರೆ, ನೀವು ಮಾತ್ರ ಜೈಲಿಗೆ ಹೋಗೋ ಟೈಮಲ್ಲಿ ಏನು ಹೇಳಿದ್ರಿ? ನಮ್ಮ ಅಪ್ಪನಿಗೆ ಪೂಜೆ ಮಾಡೋಕೆ ಬಿಡಲಿಲ್ಲ ಅಂತೀರಿ. ಈಗ ನಮ್ಮ ಭೂಮಿ ಬಂದು ಎಲ್ಲ ಕಿತ್ಕೊಂಡ್ಬಿಟ್ಟು ನಮ್ಮವೆಲ್ಲ ಇದು ಮಾಡ್ತೀರಿ. ನಮ್ಮ ತಾತ ಮುತ್ತಾತನ ಹಾಕಿದ್ದೀವಲ್ಲ ನಾವು. ನಮ್ಮದೆಲ್ಲ ಹಾಕಿರೋ ತಾವು ನೀವು ಬಂದು ಪೂಜೆ ಮಾಡಿದ್ರಿ. ಬಂದು ಎಲ್ಲಿಂದ ಬಂದು ಈಗ ನಮ್ಮ ಭೂಮಿನೇ ಎಲ್ಲ ಕಿತ್ಕೊಂಡು ಅದೆಲ್ಲ ಇದು ಮಾಡ್ತೀರಲ್ಲ, ನಾವೆಲ್ಲಿ ಪೂಜೆ ಮಾಡೋಣ? ಎಲ್ಲ ಮುಖ್ಯದ ಮಧ್ಯದ ಎಲ್ಲ ಭೂಮಿ ಎಲ್ಲ ಕಿತ್ಕೊಂಡ್ಬಿಟ್ಟಾದ್ಮೇಲೆ ನಮ್ಮ ಪೂಜೆ ಮಾಡೋ, ನಮ್ಮ ತಾತ ಪೂಜೆ, ನಮ್ಮ ಅಪ್ಪನ ಇವ್ರನ್ನೆಲ್ಲ ಎಲ್ಲಿ ಪೂಜೆ, ನಮ್ಮನ್ನೆಲ್ಲ ಎಲ್ಲಿ ಮಾಡೋದು ನಾವು ಪೂಜೆ? ಆಮೇಲೆ ನಮ್ಮ ಮಕ್ಕಳು ಭೂಮಿ ಎಲ್ಲಿ ಕೊಡೋದು? ನಮ್ಮ ಅಪ್ಪ ತಾತ ಮುತ್ತಾತ ಇದು ಮಾಡಿರೋ ಭೂಮಿನ ನಾವು ಯಾರು ಕೊಡೋದೈತೆ? ನೀವು ಮಾತ್ರ ಇದು ಮಾಡಬೇಕು. ನಿಮ್ಮ ಭೂಮಿನ ಮಾತ್ರ ಮಡಿಕೊಂಡು ನಿಮ್ಮ ಮಗಳಿಗೋ, ನಿಮ್ಮ ಮೊಮ್ಮಗಳಿಗೋ ಇದೋ ಮನೆ ಮೊಮ್ಮಗಳು ಉಟ್ಬಿಟ್ಲು ಅಂತ ಏನು ಎತ್ಕೊಂಡು ಮುದ್ದಾಡಿ ಇದು ಮಾಡಿದ್ದೀರಿ. ಅವ್ರಿಗೆ ಆಲೇ ಎಷ್ಟು ಮಾಡಿದ್ದೀರೋ. ಈಗ ನಮ್ಮ ಮಕ್ಕಳಿಗೆ ಏನು ಕೊಡೋಣ? ನಮ್ಮ ಭೂಮಿ ಕಳ್ಕೊಂಡ್ಮೇಲೆ. ಈಗ 457 ದಿನದಿಂದ ಪ್ರತಿಭಟನೆ ನಡೆಸ್ತಾ ಇದ್ದೀರಿ. ಇಷ್ಟು ದಿನದಿಂದ ಏನೂ ಆಗಲಿಲ್ಲ. ಇವಾಗ ಇನ್ನೇನಾಗುತ್ತೆ ಅಂತ ಈ ಪ್ರತಿಭಟನೆ? ಈಗ ಸರ್, ಇಷ್ಟು ದಿವಸ ಏನು ಆಗಿಲ್ಲ ಅಂತೇನಿಲ್ಲ ಸರ್. ಇಷ್ಟು ದಿವಸನೂ ಆಗೈತೆ, ಮುಂದಕ್ಕೂ ಒಳ್ಳೇದಾಯ್ತೈತೆ, ಆಯ್ತದೆ ಅಂತ ಭರವಸೆ ನೋಡಿ. ಈಗ 457 ದಿನದಿಂದ ಪ್ರತಿಭಟನೆ ನಡೆದ್ರು. ಈಗ ಮೊನ್ನೆ ಅಂತಿಮ ಅಧಿಸೂಚನೆ ಬಂದಿದೆ. ಭೂ ಸ್ವಾಧೀನಕ್ಕೆ 3 ಗ್ರಾಮಗಳ ಅಂತಿಮ ಅಧಿಸೂಚನೆ. ನೀವು ಇಷ್ಟಿಂದ ಪ್ರತಿಭಟನೆ ಮಾಡಿದ್ರು ಕೂಡ ಅಧಿಸೂಚನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ. ಸರ್, ನೀವು ಕೇಳಿದ್ದೆ ರಾಂಗ್. ಇವಾಗ ಯಾಕೆ ಅಂತ ಹೇಳ್ಬಿಡ್ತೀನಿ. ಅವ್ರು ಕೊಟ್ಟಿರೋದು ಬರೀ 3 ಗ್ರಾಮಕ್ಕೆ ಮಾತ್ರಕ್ಕೆ ಅಂತಿಮ ಸೂಚನೆ ಕೊಟ್ಟಿರೋದು. ಅರ್ಥ ಮಾಡ್ಕೊಳ್ಳಿ ನೀವು. 26 ಹಳ್ಳಿಗೂ ಒಟ್ಟಿಗೆ ಕೊಡೋಕ್ಕಾಗಿಲ್ವಲ್ಲ ಅವ್ರ ಕೈಯಲ್ಲಿ. ಯಾಕಾಗಿಲ್ಲ ಅಂದರೆ ನಾವು ಈ ರೈತರೆಲ್ಲ ಒಗ್ಗಟ್ಟಾಗಿರೋದಕ್ಕೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ಅದು ಮೇನ್ ತಿಳ್ಕೊಬೇಕಾಗಿರೋದು. ಆ ಥರ ಮಾಡಬೇಕು ಅಂದಿದ್ರೆ 26 ಹಳ್ಳಿಗೂ ಒಟ್ಟಿಗೆ ಕಳಿಸ್ತಿದ್ರು ಅವರು. ನಾವು ಇವತ್ತು ಏನು ಹೇಳ್ತೀವಿ ಅವ್ರಿಗೆ ಅಂದರೆ, ಸರ್ 80% ಜನ ಒಪ್ಕೊಂಡವ್ರೆ ಅಂತ ಸುಳ್ಳು ಹೇಳಬೇಡಿ. ಇವತ್ತು ಬನ್ನಿ ಸರ್ಕಲ್ಗೆ, ಆ 80% ಜನನ ತೋರಿಸಿ ನಿಮ್ಮ ಪಾದ ಪೂಜೆ ಮಾಡ್ತೀವಿ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ ಸ್ವಾಮಿ. ಯಾಕೆ ಸ್ವಾಮಿ ನಮ್ಮ ಮೇಲೆ ಇಲ್ದಿರೋದು ಹಾಗೆ ಸಾಗಿಸ್ತೀರಿ? ಈ ರೈತರುಗಳನ್ನೆಲ್ಲ ಬೀದಿಲಿ ಅನ್ನ ಬೇಯಿಸ್ಕೊಂಡು ತಿನ್ನುವಂಗೆ ಮಾಡಿಕೊಂಡು ಅದೆಲ್ಲ ಒಳ್ಳೇದಾ? ಅದು ಒಳ್ಳೇದಲ್ಲ. ರೈತರ ಮಕ್ಕಳನ್ನ ಯಾವತ್ತೂ ಗೋಳಿಕೋಬಾರ್ದು. ಈಗ 80% ರೈತರು ನಮ್ಗೆ ಒಪ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಭಾಗದ ರೈತರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಭೂಮಿ ಇದೆ, ರೈತರು ಅಂತ ಹೇಳಿದ್ರೆ ಹೆಣ್ಣು ಕೊಡ್ತಾ ಇಲ್ಲ. ಅದೇ ಭೂಮಿ ಮಾರಿ ನಾವು ಒಂದಿಷ್ಟು ಹಣ ಹಿಂದೆ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡ್ರೆ ನಮ್ಗೆ ಹೆಣ್ಣು ಕೊಡ್ತಾರೆ ಅಂತ. ಸುಳ್ಳು ಸರ್ ಅದು. ನೀವು ರೈತರಾಗೇ ಇರಿ, ಕೆಲಸಕ್ಕೂ ಹೋಗ್ಬೇಕು, ರೈತರ ಕೆಲಸನೂ ಮಾಡಬೇಕು. ಹೆಣ್ಣು ಕೊಡ್ತಾರೆ ಕೊಡಲ್ಲ ಅಂತ ಹೇಳೋದು ಸುಳ್ಳು. ಮೇನ್ ಏನು ಅಂದರೆ, ಹೆಣ್ಣು ಕೊಡಬೇಕಾದ್ರೆ ನೀವು ಕರೆಕ್ಟಾಗಿ ಶಿಸ್ತು ಕಲ್ತ್ಕೋಬೇಕು. ರೈತನ ಮಗ ತೋರಿಸ್ಕೋಬೇಕಾದ್ದೇನು ಅಂದರೆ, ಬೆಳಗ್ಗೆ ಎದ್ದು ದನಿಗೆ ಹುಲ್ಕುಯ್ದು ಹಾಕಬೇಕು. ಆಮೇಲೆ ಯಾವುದೋ ಒಂದು ಸಣ್ಣ ಪಣ್ಣ ಕೆಲಸಕ್ಕೆ ಹೋಗ್ಬೇಕು. ಬರೀ ರೈತ ಅಂದ್ಬಿಟ್ಟು ರೈತನ ಲೆಕ್ಕಾಚಾರಕ್ಕೆ ಇದ್ಬಿಟ್ರೆ ಜೀವನ ನಡೆಯಲ್ಲ. ಎಲ್ಲ ರೈತನ ಕೆಲಸನೇ ಇರಬೇಕು. ಆ ಕಡೆ ಹೊರಗಡೆ ಬೇರೆ ಕೆಲಸನೂ ಮಾಡಬೇಕು. ಹೆಣ್ಣು ಕೊಡಲ್ಲ ಅಂತಂದ್ರೆ ಎಷ್ಟು ದಿವಸ ಮಡಿಕೊಂಡ್ರು ಸ್ವಾಮಿ ಹೆಣ್ಗಳನ್ನ? ರೈತರು ಕೊಡಲೇಬೇಕಲ್ವೇ? ಇವತ್ತೇನೋ ಅವ್ರ ಮನಸ್ಸಲ್ಲಿ ನಾವು ಇಂಗ್ಲೀಷ್ ಮೀಡಿಯಮ್ ಓದಿಸ್ಬಿಟ್ಟಿದ್ದೀವಿ, ನನ್ನ ಮಗಳು ಕೆಲಸಕ್ಕೆ ಹೋಗ್ತಾವಳೆ, ನಾನು ರೈತಕ್ಕೆ ಕೊಡಲ್ಲ ಅನ್ನೋದೊಂದು ಮನೋಭಾವನೆ ಅವಾಗಿತ್ತು. ಈಗ ಅದಿಲ್ಲ.
ಈಗಿನ ಜನ್ರೇಷನ್ಗೆ ಕರೆಕ್ಟಾಗಿ ಶಿಸ್ತಾಗಿ ಹೇಳಬೇಕು ಅಂದರೆ ಒಂದು ಕೆಲಸನೂ ಇರಬೇಕು, ಭೂಮಿನೂ ಇರಬೇಕು, ಮನೆಯೂ ಇರಬೇಕು. ಹಂಗಿದ್ರೆ ಮಾತ್ರನೇ ಹೆಣ್ಣು ಕೊಡೋದು. ನೀನು ಬರೀ ಕೆಲಸ ಇದ್ರೆ ಹೆಣ್ಣು ಕೊಡಲ್ಲ ಸ್ವಾಮಿ, ಸುಳ್ಳು. ಭೂಮಿ ಇರಲೇಬೇಕು. ಎಷ್ಟು ಎಕರೆ ಇದೆ ಅಂತ ಕೇಳ್ತಾರೆ ನಿಮ್ಮನ್ನ, ಎಷ್ಟು ಸೈಟ್ ಅವೆ ಅಂತ ಕೇಳಲ್ಲ. ನೀನು ಸೈಟ್ ಬಂದು ಅನ್ನ ಇಕ್ಕಲ್ಲ. ಅದೇ ಭೂಮಿ ಇದ್ದರೆ ತೋಟದಾಗ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಗೊರ್ಮಟೆ ತಾಕೊಂಡು ಜೀವನ ಮಾಡಿಕೊಂಡು ನಡೀತಾ ಇರ್ತದೆ. ಒಂದು ಸೈಟ್ ಇದ್ರೆ ಮನೆ ಕೊಟ್ಬಿಡ್ತಾರೆ. ಏನು ಮಾಡ್ಬಿಡ್ತಾರೆ ಆ ಸೈಡ್ ಖಾಲಿ ಸೈಟಲ್ಲಿ? ಏನು ಮಾಡ್ಬಿಡ್ತಾರೆ? ಹೆಣ್ಣು ಕೊಟ್ಬಿಟ್ರೆ ಆ ಖಾಲಿ ಸೈಟ್ ಹೋಗಿ ಅನ್ನ ಗೆದ್ದಿಕ್ ಬಿಡ್ತದಾ? ಒಂದು ಮನೆ ಇದ್ದರೆ ಅನ್ನ ಇಕ್ಬಿಡ್ತಾಯ್ತಾ? ಒಂದು ಎಕರೆ ಜಮೀನು ಇರಬೇಕು, ಒಂದು 10 ಗುಂಟೆ ಜಮೀನು ಇರಬೇಕಿಲ್ಲ ಅಂದರೆ 10 ಗುಂಟೆ ಜಮೀನು ಇದ್ರೆ ಏನಾರ ಬೆಳ್ಕೊಂಡು ತಿನ್ಬೋದು ನಾವು ಅಲ್ವಾ? ಸೈಟ್ ಇದ್ರೆ ಅನ್ನ ಇಕ್ತದೆ ಹೇಳಿ. ಮತ್ತೆ ಈಗ ಡಿ ಕೆ ಶಿವಕುಮಾರ್ ಮತ್ತೊಂದು ಮಾತು ಹೇಳ್ತಾ ಇದ್ರಪ್ಪ, ಇಲ್ಲಿ ರೈತರೇ ಇಲ್ಲ ಅಂತ. ಆ ರೈತರು ಇಲ್ಲ ಅಂತ ಅವ್ರು ಹೇಳ್ತಾವ್ರೆ. ಯಾವ ಥರ ಹೇಳ್ತಾವ್ರೆ? ಪಾಪ ಅವ್ರು ಕೃಷಿನೇ ಮಾಡ್ತಾ ಇಲ್ಲ ಅಂತ. ಸತ್ಯ. ನಾವು ಯಾರು ಖುಷಿ ಮಾಡ್ತಿಲ್ಲ. ಬರೀ ಎಲ್ಲ ಸೋಕಿಗೆ ಒಂದು ಟವಲ್ ಅವ್ರು ಯಾರೋ ಕೊಟ್ಟಾರ ಪುಣ್ಯಾತ್ಮನು, ಆ ಟವಲ್ ಹಾಕೊಂಡು ಓಡಾಡ್ತಾ ಇದ್ದೀವಿ. ಅವನ ಥರ 75,000 ರೂಪಾಯಿ ಟವಲ್ ಹಾಕೊಳಕ್ಕೆ ರೆಡಿ ಇಲ್ಲ ಸರ್. ನಾವು ಜೀವ ಇರೋ ಹಸಿರು ಟವಲ್ ಹಾಕೊಂಡಿದ್ದೀವಿ, ಹಸಿರು ಟವಲ್ ಹಾಕೊಂಡಿದ್ದೀವಿ. ಇದು ಪಕ್ಷದ ಟವಲ್ ಅಲ್ಲ, ರೈತನ ಸಂಕೇತ ಟವಲ್, ರೈತನ ಸಂಕೇತ. ರೈತ ಇಲ್ಲ ಅಂತೇಳೋರಲ್ಲ, ಮುಂದೆ ಆ ಭಗವಂತ ಒಬ್ಬ ಅಂತಿದ್ರೆ ಇದಕ್ಕೆ ಅವರು ದಂಡ ತತ್ತಬೇಕಾಯ್ತದೆ. ದಂಡ ತತ್ತಾರೆ, ಸುಲಭ ಅಲ್ಲ. ಪ್ರಕೃತಿ ಮಕ್ಕಳನ್ನ ಯಾವತ್ತೂ ಎದುರಾಕಬಾರ್ದು. ಪ್ರಕೃತಿ ಅಂದರೆ ಭೂತಾಯಿ, ಭೂತಾಯಿ ಹಿರಿ ಮಗ ಅಂದರೆ ರೈತ. ಆ ರೈತನ ಎದೆ ಮೇಲೆ ಕಾಲಿಕ್ಕಿದ್ರೆ ಉಳಿತೀರಾ? ಬೇಡ. ಇವತ್ತು ಸರ್ಕಲ್ಗೆ ಬಂದು ಎಲ್ಲ ಕೂತ್ಕೊಂಡು ಮಾತಾಡಿ ಬೇಡಪ್ಪ ನಮ್ಮ ಭೂಮಿಗೆ ಹಿಂಗೆ ಅಕ್ವೈರ್ ಮಾಡಬೇಕು ಅಂತ ಹೊಲ್ಟಿದ್ದೀವಿ. ನಿಮ್ಗೆ ಒಪ್ಪಿಗೆ ಅದ ಇಲ್ವಾ ಅಂತ ಕೇಳಿ ಸ್ವಾಮಿ. ಒಪ್ಪಿಗೆ ಇರೋರು ಹ್ಞೂ ಅಂತಾರೆ, ಬೇಡ ಅನ್ನೋರು ಬೇಡ ಅಂತಾರೆ. 80% ಜನ ಏನನ್ನ ಬೇಡ ಅಂದರೆ ಬಿಟ್ಬಿಟ್ಟು ಹೊಲ್ಟೋಗಿ, 80% ಜನ ಬೇಕು ಅಂದರೆ ಆ ಗಂಟೆ ಒಳಗೆ ಎಲ್ಲಾರನ್ನೂ ನಾನೇ ಕರ್ಕೊಂಡೋಗ್ತೀನಿ. ಅಯ್ಯ, ಯಾರು ಇತ್ತ ತಲೆನೇ ಇಕ್ಕಲ್ಲ. ಅವ್ರು ಏನೋ ಬಂದರೂ ಹೊಡಿತೀವಂತೆ. ನಾವು ಹೊಡೆದೇವೆ ಸ್ವಾಮಿ. ರೈತರು ಶಾಂತಿತ್ವರು, ನಾವು ಹೊಡೆಯಲ್ಲ. ನಾವು ಇಲ್ಲಿ ಗಂಟ 1.5 ವರ್ಷದಿಂದ ಶಾಂತಿತ್ವವಾಗಿ ಭಾಳ ಇದರಿಂದ ಬಂದಿದ್ದೀವಿ. ಏನಾನ ಇವರು ಲಾಸ್ಟು 8 ಗಂಟೆ ನೋಡ್ತೀವಿ. ಆಮೇಲೆ ದುರ್ಯೋಧನ ಮೇಲೆ ಕೃಷ್ಣ ಬಿಟ್ನಲ್ಲ ಜನನ, ಹಂಗಂತೂ ನಿಜ. ಕುರುವಂಶ ನಾಶನ, ಧರ್ಮರಾಯನ ವಂಶ ಉದ್ಧಾರ. ಹಂಗೆ ರೈತರ ವಂಶ ಉದ್ಧಾರ ಆಯ್ತದೆ, ರಾಜಕೀಯ ಹಾಳ ಬಿದ್ದೋಯ್ತದೆ. ಅದಂತೂ ಗ್ಯಾರಂಟಿ. ಯಾವ ರೀತಿ ಅಂತ ಹೇಳಿ, ಯಾವ ರೀತಿ ಹೋರಾಟ ಮುಂದೆ ಇರುತ್ತೆ? ಅಯ್ಯೋ, ಅದು ಹೇಳ್ಬಾರ್ದು. ಹೇಳುವನು ಮಾಡಲಾರ, ಮಾಡುವನು ಹೇಳಲಾರ. ಹೇಳಿ ಯಾವತ್ತೂ ಮಾಡಬಾರ್ದು. ಹೇಳ್ದೆ ಮಾಡೋನು ಅವನು ಒಬ್ಬ ಸರ್ವೋತ್ತಮನು. ಹೇಳ್ದೆ ಮಾಡಬೇಕು ಅದು. ಈ ಕೆಲಸ ಮಾಡಿದ್ರೆ ಅಲ್ಲ, ನಾವು ಬೇಡ್ದು ಕೈ ಮುಗ್ದು ಕಾಲು ಮುಗಿತೀವಿ ಎಂದು ಯಾವುದಕ್ಕೂ ಬಗ್ಗಿಲ್ಲ ಅಂದಾಗ ಆಮೇಲೆ ಆ ನಂತರ ಬನ್ನಿ. ಇಲ್ಲಿ ಇನ್ನೊಂದು ಮಾತಿತ್ತು. ಇಲ್ಲಿ ಈ ಭಾಗದಲ್ಲಿರುವಂಥ ಯುವಕರು, ಓಕೆನಾ, ನೀವು ಕೂಡ ಯುವಕರು ಇದ್ದೀರಿ, ಕೃಷಿಯನ್ನ ಹೆಚ್ಚು ಮಾಡ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾ ಇರುವಂಥದ್ದು. ಇಲ್ಲಿ ಕೃಷಿಯನ್ನ ಬೆಳೀತಾ ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ಕೃಷಿ ಮಾಡ್ತಾ ಇದ್ರು ಕೂಡ ಇಲ್ಲಿರುವಂಥ ಬೆಳೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಇದೆಲ್ಲವೂ ಕೂಡ ವಿಷಯುಕ್ತ ಆಗ್ಬಿಟ್ಟಿದೆ, ಅಂದ್ರೆ ವಿಷ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರೆ ಏನು ಹೇಳ್ತೀರಿ ಇದಕ್ಕೆ? ಸರ್, ಯಾವುದೂ ಇಲ್ಲ. ಅವ್ರು ಹೇಳ್ತಾ ಇರೋ ರೀತಿ ಎಲ್ಲ ಸುಳ್ಳೆ. ವಿಷ ರೀತಿ ಆದರೆ ಅವರು ಎಲ್ಲ ಸತ್ತೋಗ್ಬೇಕಾಯ್ತಲ್ಲ. ಈಗ ಇಲ್ಲಿರೋ ರೈತರು ಅವ್ರು ಸಪೋರ್ಟ್ ಮಾಡಿರೋರು ಇದೆಲ್ಲ ವಿಷ ಅಂತ ಹೇಳ್ತಾ ಇದಾರಲ್ಲ. ಅವರು ದಿನ ಬೆಳಗ್ಗೆ ಅದೇ ಯೂಸ್ ಮಾಡ್ತಾ ಇದಾರಲ್ಲ. ಹಾಲು ಕುಡಿತಾರೆ, ಇಲ್ಲಿ ಬೆಳೆದಿರೋ ತರಕಾರಿ ತಿಂತಾ ಇದ್ದಾರೆ, ಇಲ್ಲಿರೋ ಗಾಳಿ ತಗೋತಾ ಇದ್ದಾರೆ. ಸರ್, ಯಾವುದು ಬೇಡಿ. ಬೆಂಗಳೂರಲ್ಲಿ ಇರೋ ವಾಸ ಮಾಡೋರು ಹೇಳ್ತಾರೆ 1000. ಇಲ್ಲಿ ಬಂದು ಇಲ್ಲಿನ ಪರಿಸರ ನೋಡ್ಬೇಕು ಅವರು ಕಣ್ಣಲ್ಲಿ. ಇಲ್ಲಿರೋದೆಲ್ಲ ವಿಷ ಎಲ್ಲ. ಯಾರೋ ಹೇಳ್ತಾರೆ ಕ್ಯಾನ್ಸರ್ ಬಂದು ಎಲ್ಲರಿಗೂ ಬಂದು ಹೇಳ್ತಾರಲ್ಲ, ಕ್ಯಾನ್ಸರ್ ಬಂದ್ಬಿಡ್ತದೆ, ಇದು ಬಂದ್ಬಿಡ್ತದೆ. ಅವ್ರು ಅಂಥ ಡೆವಲಪ್ ಮಾಡಬೇಕು. ಎಲ್ಲ ಹಾಸ್ಪಿಟ್ಲು ಕಟ್ಟಲಿ. ರೈತರು ಜಮೀನನ್ನ ಅಕ್ವೈರ್ ಮಾಡ್ಕೊಂಡವರು ರೈತರು ಸಮಾಧಿ ಮಾಡೋ ಸರ್ ಹೇಳ್ತಾರೆ. ಅವರು ಸಣ್ಣ ಪುಟ್ಟ ರೈತರುಗಳು 10 ಗುಂಟೆ 20 ಗುಂಟೆ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಅದನ್ನೇ ನಂಬ್ಕೊಂಡಿರೋರು ಹೆಣ್ಮಕ್ಳುಗಳು, ಗಂಡದಿರು ಸರಿ ಇರಲ್ಲ. ಅವರು ಹಸ್ಗಳು ಕಟ್ಕೊಂಡಿರ್ತಾರೆ. ಅವ್ರು ಗಂಡದಿರು ನಂಬ್ಕೊಂಡು ಜೀವನ ಮಾಡೋಕ್ಕಲ್ಲ. ಅವ್ರ ಜೀವನ ಮಾಡಲೇಬೇಕು. ಹಸು ಇರ್ತದೆ, 15 ದಿನ ಹಾಲೊಂದು ಪೇಮೆಂಟ್ ಬರುತ್ತೆ, ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ದು ಅಂತ ನಾನು ಡಿ ಕೆ ಶಿವಕುಮಾರ್ಗೆ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಅವರೊಬ್ಬ ರೈತನ ಮಗ ಅಂತ ಹೇಳ್ತಾರೆ, ಕೆಂಪೇಗೌಡರ ಮಗ ಅಂತ ಹೇಳ್ತಾರೆ. ಅವರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾನು ಹೇಳ್ತಾ ಇರೋದು, ದಯವಿಟ್ಟು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು. ಏಕಾಏಕಿ ಅವ್ರು ಎಲ್ಲೋ ಕೂತ್ಕೊಂಡು ಹೇಳ್ಬಿಡೋದಲ್ಲ, ಇಲ್ಲಿ ವಾಸ್ತವ ನೋಡಬೇಕು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಪ್ರತಿಷ್ಠೆಗೆ ಬಿದ್ದಂತೆ ಕಾಣಿಸ್ತಾ ಇಲ್ವಾ ಈ ಪ್ರಾಜೆಕ್ಟ್ ಅಲ್ಲಿ ಅಂತ ನೋಡಿದ್ರೆ? ಸರ್, ಪ್ರತಿಷ್ಠೆ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೆ ಇದ್ದೇ ಇರುತ್ತೆ. ಅವರು JDS ಕುಮಾರಸ್ವಾಮಿ ಆದರೆ ಇವರು ಕಾಂಗ್ರೆಸ್ಸು.
ಅವ್ರವ್ರದ್ದು ಜಿದ್ದಾಜಿದ್ದಿ ರಾಜಕೀಯದಲ್ಲಿ ತೋರಿಸ್ಕೋಬೇಕು, ಅವ್ರದ್ದು ಪರ್ಸ್ನಲ್ ಇರ್ತದೆ. ಇಲ್ಲಿನ ರೈತರುಗಳು ಅವ್ರಿಗೆ ಓಟ್ ಹಾಕಿರ್ತಾರೆ. ನಾವು ಡಿ ಕೆ ಶಿವಕುಮಾರ್, ನಾವು ಕುಮಾರಸ್ವಾಮಿ ಅಂತಲೇ ಹೇಳೋಕ್ಕಾಗಲ್ಲ. ಇಲ್ಲಿ ಜನಗಳು ರೈತರುಗಳಿಗೆ ಅನುಕೂಲ ಮಾಡಿದ್ರೆ ನಾವು ಡಿ ಕೆ ಶಿವಕುಮಾರ್ ಜೈ ಅಂತ ಹೇಳ್ತೀವಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿರೋ ಬಡಬಗ್ರು ಜನ ನೋಡ್ಬೇಕು ಸರ್. ಎಲ್ಲ ಯಾರೋ ಜಾಸ್ತಿ ಜಮೀನ್ದಾರುಗಳು ಬೇಕು. ವ್ಯವಸಾಯ ಮಾಡ್ಕೊಂಡು 10 ಗುಂಟೆ 20 ಗುಂಟೆ ಮಾಡ್ತಾರೋ ವ್ಯವಸಾಯ ಮಾಡೋರು ರೈತರ ಪರಿಸ್ಥಿತಿ ಏನೇ ಹೇಳೋದು. ನೀವು ಅವರು ಡಿ ಕೆ ಶಿವಕುಮಾರ್ ಸರ್ ಹೇಳ್ತಿರೋದು 80% ರೈತರು 80% ರೈತರು. ಅವ್ರ ಹತ್ರ ಇರೋ 80% ರೈತರು ಹೈಯೆಸ್ಟ್ ಜಮೀನ್ದಾರುಗಳು. ಅವ್ರ ಜಮೀನಲ್ಲಿ ಜನ ನೋಡ್ಬೇಕು. ಅವರು ಇಲ್ಲಿ ಜನ ನಾವು ಹೇಳೋದು ಜನ ಬಂದು ಕ್ಲಿಯರಾಗಿ ನೋಡಿದ್ರೆ 80% ಜಮೀನು ಇರೋರು ಎಲ್ಲ ಹೇಳ್ತಾರೆ. ಅವ್ರ ಕಡೆ ಜಮೀನವ್ರವ್ರೆ, ಜಾಸ್ತಿ ಜಮೀನಿರೋಲ್ಲ ನಮ್ಮ ಕಡೆ ಅವರೇ. ಸರ್ ಒಪ್ಕೋತೀನಿ, ಸಣ್ಣ ಪುಟ್ಟ ಜೀವನ ಮಾಡೋ ರೈತರುಗಳನ್ನ ಬಿಟ್ಕೊಡ್ಬೇಕಲ್ಲ. ಈಗ ಹೇಳ್ತಾರೆ ಅವರು, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 50 ವರ್ಷ ದಾಟಿರೋರು ಯಾವುದನ್ನ ಕಂಪ್ನಿಲಿ ತಗೋತಾರ, ಓದ್ದೇ ಇರೋ ಅನ್ಎಜುಕೇಟೆಡ್ಗೆ 60 ವರ್ಷ ಆದಮೇಲೆ ರಿಸೈನ್ ಮಾಡ್ತಾರೆ. ಇವತ್ತು ದುಡ್ಡು ಎಲ್ಲ ಬಂದ್ಬಿಡ್ತದೆ. ಈಗ ಒಂದು ಅರ್ಧ ಎಕರೆ 1 ಎಕರೆ ಒಳಪಟ್ಟಿರೋರ್ಗೆ ಹೇಳ್ತೀನಿ ನಾನು ರಿಸಲ್ಟು. ಒಂದು ಅರ್ಧ ಎಕರೆ ಇರೋನು ಒಂದು ಅರ್ಧ ಸೈಟ್ಗೆ ಹೋಗ್ತಾನೆ ಅಂದ್ಕೊಳ್ಳಿ, ಮಾಡಿದ್ರೆ ಅರ್ಧ ದುಡ್ಡಿಗೆ ಹೋಗ್ತಾನೆ. ದುಡ್ಡು ಎಷ್ಟು ದಿನ ಮಡಿಕೋತಾರೆ? ದುಡ್ಡು ಇರುತ್ತಾ? ಮಕ್ಕಳು ಇರ್ತಾರೆ, ದುಡ್ಡೆಲ್ಲ ಖಾಲಿ ಆಗೋಯ್ತು. ಜಮೀನು ಇರೋದಕ್ಕೆ ಹೊಸ ಕಟ್ಕೊಂಡು ಜೀವನ ಮಾಡ್ತಾರೆ. ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡ್ತಾರೆ, ಜೀವನ ಮಾಡ್ತಾರೆ. ಇರಪ್ಪ ನಮ್ಮ ತಂದೆ ತಾಯಿ ಜಮೀನು ಮಡಗವ್ರೆ ನಮಗೋಸ್ಕರ, ಅವ್ರನ್ನ ಚೆನ್ನಾಗಿ ಸಾಕಬೇಕು ಅನ್ನೋದು ಅವ್ರ ಮುಂದಿನ ಮಕ್ಕಳಿಗಾನ ಇದಾಗುತ್ತೆ. ಅದನ್ನು ಅವ್ರು ನೋಡಬೇಕು ಫಸ್ಟ್ ಆಫ್ ಆಲ್. ನಾನು ಹೇಳ್ತಾ ಇರೋದೇನು ಗೊತ್ತಾ, ಸಣ್ಣ ಪುಟ್ಟ ಜಮೀನು ಇರೋರು ಅವರೇ, ಇಲ್ಲದೇವ್ರವ್ರು ಅವರೇ. ಸುಮಾರು ಜನದ ಹತ್ರ ಪಾಲು ಮಾಡ್ಕೊಂಡು ಜೀವನ ಮಾಡ್ತಾವೆ ಸರ್ ಈ ಕಡೆ. ಅದನ್ನು ನೋಡ್ಬೇಕು ಫಸ್ಟ್ ಆಫ್ ಆಲ್. ಪಾಲು ಮಾಡಿಕೊಂಡು ವ್ಯವಸಾಯನೇ ಇಲ್ಲ, ಏನೂ ಓದಿಲ್ಲ, ಅವ್ರು ಏನಂದ್ರೆ ಏನೂ ಇಲ್ಲ. ಇಲ್ಲಿನ ಪರಿಸರ ಹೆಂಗೈತೆ ಅಂದರೆ ಬಂದು ನೋಡಿದ್ರೆ ಎಂಥ ವ್ಯಕ್ತಿಗಳು ಕಣ್ಣು ನೋಡಿದ್ರೆ ಆ ತೆಂಗಿನ ಮರ ನೋಡ್ಬಿಟ್ರೆ ಜೀವನ ಮಾಡ್ಕೋಬೋದು ಸರ್. ಇವತ್ತು ನಾನು ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಇವತ್ತು ಬಡ ರೈತ ನೋಡಬೇಕು. ಅವ್ರು ಬಂದು ಯಾರೇ ಹೇಳ್ತಾರೆ ಇದು ಮಾಡ್ತಿಬೇಕು ಅದು ಮಾಡಬೇಕು ಅಂತ ಅವರೇದೇಲಿ ಮಾಡಿಕೊಂಡಿದ್ರೆ ದಯವಿಟ್ಟು ಬಿಟ್ಬಿಡ್ಬೇಕು. ಭಗವಂತ ಎಲ್ಲರಿಗೂ ಒಂದೊಂದು ಟೈಮ್ ಅಂತ ಕೊಡ್ತಾನೆ. ಅವ್ರಿಗೆ ಒಳ್ಳೆ ಟೈಮ್ ಕೊಟ್ಟಿದ್ದಾನೆ. ಅವ್ರ ಆಸೆ ಈಡೇರಿಸಿದ್ದಾರೆ. ಸಿ ಎಮ್ ಪದವಿ ಆಗಬೇಕು ಅಂತ ಇದ್ರು, CM ಆಗಿದ್ದಾರೆ. ನಮಗೂ ಖುಷಿಯಾಗಿದೆ. ನಮ್ಮ ಜಿಲ್ಲೆಯವರು CM ಆಗಿದ್ದಾರೆ, ನಮಗೂ ಖುಷಿಯಾಗಿದೆ. ಇಲ್ಲಿನ ರೈತರು ಪರಿಸ್ಥಿತಿ ನೋಡ್ಬಿಟ್ಟು ಬಂದು ಅವರೇ ಖುದ್ದಾಗೆ ಬರಲಿ, ನೋಡಲಿ, ಅವ್ರು ಮಾಡಬೇಕು ಅಂದ್ರೆ ಮಾಡಲಿ. ಹಾಗೆ ಡಿ ಕೆ ಸಾಹೇಬ್ರನ್ನ ಕೇಳ್ಕೊತಾ ಇದ್ದೀವಿ. ಈ ಅನ್ನ ಬೆಳೆಯೋರು ಯಾರು, ರಾಗಿ ಬೆಳೆಯೋರು ಯಾರು, ಐತೆ ಮರ ಗಿಡ ಬೆಳೆದಿರೋರು ಯಾರು, ಮಾವು ತೆಂಗು ಅಡಿಕೆ ಎಲ್ಲ ಬೆಳ್ಕೊಂಡಿದ್ದೀವಿ. ಆಯ್ತರೆ ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಕೊಡ್ತಾಯಿದ್ದೀವಿ. ಅದನ್ನು ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡೆದು ಇವ್ರು ಜೀವನ ಮಾಡೋಕ್ಕೋಸ್ಕರ, ಇವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಇವರು 100 ಎಕರೆ 1000 ಎಕರೆ ಮಾಡಿಕೊಂಡು ನಮ್ಮ ರೈತರು 5 ಎಕರೆ 10 ಎಕರೆ 1 ಎಕರೆ ಮಾಡಿಕೊಂಡಿರ್ತಕ್ಕಂಥ ಬಡ ರೈತರನ್ನ ಹೊಟ್ಟೆಯಲ್ಲಿ ಹೊಡೆದು ಅವರ ಕಬಳಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಇವರು ಈ ರೀತಿ ಅಕ್ವೈರ್ ಮಾಡ್ತೀವಿ ಅಂತ ಇಲ್ಲಿ ನಮ್ಮ 2 ಪಂಚಾಯತಿಗೆ ಬಂದವರಲ್ಲ, ಇದು ನ್ಯಾಯಸಮ್ಮತನೇ ಏನು ಅಂತ ತಾವೇ ನೀವು ಮಾಧ್ಯಮದವರು ಅವ್ರನ್ನೇ ಕೇಳಬೇಕು, ಪ್ರಶ್ನೆ ಮಾಡಿ. ಐತೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಯಾವುದೇ ಕಾರಣಕ್ಕೂ. ಇದು ನಮ್ಮ ಪಾಪ ನಿಮಗೆಲ್ಲ ತಗೊಳ್ತದೆ. ಐತೆ ನಿಮ್ಮ ರಾಜಕೀಯದವ್ರನ್ನಂತೂ ಸುಮ್ಮನೆ ಬಿಡಲ್ಲ. ರೈತರ ಹೊಟ್ಟೆ ಉರಿ ನಿಮ್ಮ ದಬ್ಬಾಳಿಕೆಗೆ ಸುಟ್ಟಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೋಬೇಕು ಅಂತೇಳಿ ಮಾಧ್ಯಮದವ್ರಿಗೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಕೂಡ ರೈತನ ಮಗ ಅಂತ. ನೀವು ರೈತನ ಮಗ ಅಲ್ಲ. ರೈತನ ಮಗ ಆಗಿದ್ದರೆ ಹಿಂಗೆ ರೈತರು ಹೊಟ್ಟೆ ಹೊಡೆದು ಜೀವನ ಮಾಡಬೇಕು ಅನ್ನೋ ಕೆಪಾಸಿಟಿ ಇರಲಿಲ್ಲ. 100 ಎಕರೆ ಮಾಡ್ಕೊಂಡಿದ್ದೀರಿ, 1000 ಎಕರೆ ಮಾಡ್ಕೊಂಡಿದ್ದೀರಿ. ಯಾರು ನೀನು ಕಷ್ಟಪಟ್ಟು ರೈತನಾಗಿ ಹೊಲ ಉತ್ತಿ ಬಿತ್ತಿ ರಾಗಿ ಮಾಡಿದಿ ಬೆಳೆದಿದ್ಯಾ ನೀನು? ಹೇಳು, ನಾನು ಬೆಳೆದಿದ್ದೀನಿ. ಇದು ಏರ್ ಕಟ್ಟಕ್ಕೆ ಬರ್ತದೆ ಕೇಳ್ರಿ ಡಿ ಕೆ ಸಾಹೇಬ್ರಿಗೆ. ನಿನ್ನ ಏರ್ ಕಟ್ಟಕ್ಕೆ ಯಾವ ಥರ ಏರ್ ಕಟ್ಟೋದು ಅಂತ ಕೇಳ್ರಿ. ಅದು ಕಟ್ಬಿಟ್ರೆ ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ ಅಲ್ಲಿಯೇ. ಆಯ್ತಾ? ಆದರೆ ಏನು ಪ್ರಯೋಜನ? ಸುಮ್ಮನೆ ಬಂದು ಇಲ್ಲಿ ನೀವು ರೈತರು ಅಂತೇಳಿ ರೈತರನ್ನ ಹೊಟ್ಟೆ ಉರಿದು ರೈತನ ದಬ್ಬಾಳಿಕೆ ಮಾಡಿ ನೀವು ಅವರ ಅನ್ನನ ಕಿತ್ಕೊಂಡು ಜೀವನ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು ನೀವು. ಆಯ್ತಾ? ಇದು ನ್ಯಾಯಸಮ್ಮತ ಅಲ್ಲ. ಇದು ನಿಮ್ಗೆ ನಿಜವಾಗ್ಲೂ ನೀವು ವಂಶ ಪಾರಂಪರ್ಯವಾಗಿ ನಿಜವಾಗ್ಲೂ ಇದು ಒಳ್ಳೇದಾಗಲ್ಲ ಅಂತ ನಾನು ನಿಮ್ಮಲ್ಲಿ ಹೇಳ್ಕೊತೀನಿ. ಅಂಥವ್ರು ನಾವು ನಮ್ಮ ಭೂಮಿ ಇರೋರಲ್ಲ ನಾವು. ಡಿ ಕೆ ಶಿವಕುಮಾರ್ ಕಣ್ಗೆ ನಾವು ಹಂಗೆ ಕಾಯ್ತಾ ಇದ್ದೀವಿ. ನಮ್ಮ ತೋಟಕ್ಕೂ ಸ್ವಲ್ಪ ಬರಲಿ ಅವರು. ದನ ಅದು, ಕರ ಅದು, ಗಿಡ ಅದು, ಮರ ಅದು, ಪ್ರತಿಯೊಂದು ನೋಡ್ಬಿಡ್ಲಿ. ನಮ್ಮ ಅವ್ನ ಗೋರಿ ನೋಡ್ಬಿಡ್ಲಿ ಅವರು. ನಾವು ಎಡೆ ಇಕ್ಬೇಕಾದ್ರೆ ಎಲ್ಲೋಗಿಕ್ಕ ನಾವು ಇವಾಗ ಆಫೀಸ್ ಹಸ್ತ್ರ ಮನೆಗಳಿಗೆ ಅವ್ರು ಡಿ ಕೆ ಶಿವಕುಮಾರ ಸಂಬಂಧರವರಲ್ಲ, ಅವರೇ ಬಂದು ನೋಡ್ಬಿಡ್ಲಿ. ನಮ್ಮ ಈ ಪ್ರಸತಿ ನೋಡ್ಕೊಳ್ಳಿ ಅವರು. ನಾವೇನು ಅಡಿಕೆ ಮರ, ತೆಂಗಿನ ಮರ, ಬಾಳೆ ಮರ, ಪರಂಗಿ ಮರ ಎಲ್ಲ ಪ್ರತಿಯೊಂದು ಐತೆ. ಅವ್ರು ಯಾರು ಹೇಳ್ತಾರೆ ಒಳ್ಳೆ ರೇಟ್ ಕೊಡ್ತಾ ಇದ್ದೀನಿ ಅಂತ.
ಅವ್ರು 3 ವರ್ಷ ನಮ್ಗೆ ಬಿಟ್ಬಿಟ್ರೆ ನಾವು ಅದೇ ರೇಟ್ ಅವ್ರು ಕೊಡ್ತೀವಿ ವಾಪಸ್ ಅವ್ರಿಗೆ ಅದೊಂದು ಮಾತು ವಾಪಸ್ ತಗೊಳ್ಳಿ ಅವರು. ಒಳ್ಳೆ ರೇಟು ಅಂತಾರಲ್ಲ, ಆ ರೇಟ್ ಮಾತ್ರ ಅನ್ನೋದೇ ಬೇಡ ಅವರು. ಬೇಕಾದ್ರೆ ರೈತ ಹತ್ರ ನಾವು ಕಿತ್ಕೋತಾ ಇದ್ದೀವಿ ಅಂತ ಹೇಳಿ ಅವರು ನ್ಯೂಸಲ್ಲಿ. ಒಳ್ಳೆ ರೇಟ್ ಕೊಡ್ತಾ ಇದ್ದೀನಿ, ನಾವೇನು ಮೋಸ ಮಾಡ್ತಲ್ಲ ಅಂತ ಹೇಳ್ತಾರಲ್ಲ. ಇಲ್ಲ ನಾವು 3 ವರ್ಷ ನಮ್ಮ ಭೂಮಿ ಬಿಟ್ಬಿಡ್ಲಿ ಅವರು. ನಾವು ಅದೇ 3 ಲಕ್ಷ ಕೋಟಿ ಕೊಡ್ತೀವಿ ಅವ್ರ ಕೈಗೆ. ನಮ್ಮ ಭೂಮಿ ಉಳಿತದೆ, ಕೋಟಿನ ಬೇಕಾದ್ರೆ ಅವ್ರಿಗೆ ವಾಪಸ್ ಕೊಡ್ತೀವಿ, ಅವ್ರು ದಾನವಾಗಿ ಕೊಡ್ತೀವಿ, ಬೇಕಾದ್ರೆ ಅವ್ರು ಇಸ್ಕೋಗ್ಲಿ. ನಮ್ಗೆ ಅವ್ರ ಭೂಮಿ ರೇಟ್ ಅಂತ ಕಟ್ಟೋದು ಬೇಡ. ನಮ್ಮ ತಾಯಿಗೆ ರೇಟ್ ಕಟ್ದಂಗೆ ಆಗ್ತದೆ ಅವರು. ನಮ್ಮ ಭೂಮಿಗೆ ರೈಟೇ ಕಟ್ಟೋದು ಬೇಕಿಲ್ಲ ಅವರು. ನಮ್ಮ ಜನ್ಮ ನಮ್ಮ ಜೀವನ ಅದು, ನಾವು ಸಾಕೋತೇವೆ. ನಮ್ಮ ತಾಯಿನ ಅವ್ರ ಕೈ ಕೊಟ್ಟಂಗೆ ಆಯ್ತದೆ. ನಾವು ಭೂಮಿ ತಾಯಿ ಕೊಟ್ಟರೆ ನಾವು ಆ ರೀತಿ ನಾವು ಯಾವತ್ತೂ ಕೊಡೋಕೆ ಹೋಗಲ್ಲ. ಅವ್ರ ಕೈ ಮುಗಿದು ಕೇಳ್ಕೊತೀನಿ. DK ಶಿವಕುಮಾರ್ ಆಗಿರಲಿ, ಇವರು ಮೋದಿ ಸ್ವಾಮಿಗಾಗಿರಲಿ, ದೇವೇಗೌಡ ಸ್ವಾಮಿಗಾಗಿರಲಿ, ನಾವು ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಭೂಮಿ ನಮ್ಮ ಸ್ವಂತಕ್ಕೆ ಬಿಟ್ಬಿಡ್ಲಿ. ನಮ್ಮ ಅತ್ತೆ ನಮ್ಮ ಗೋರಿಯಾಗಿ ಮಾಡ್ಕೊಂಡಿದ್ವಿ. ಅವ್ರು ನಮಗೆ ನೀರು ಕುಡ್ದು ಭೂಮಿ ಸಂಪಾದನೆ ಮಾಡಿಕೊಟ್ಬಿಟ್ಟಾಗ ನಾವು ಅನ್ನ ಉಂಡೆ ಅವ್ರ ಮಕ್ಳು ಕೊಡೋದು ಬೇಡ. ನಾವೇ ತಿನ್ಕೊಂಡೋಗೋಣ. ನಮ್ಮ ಭೂಮಿ ಬಿಟ್ಟು ನಾವು ಎಲ್ಲೋಗೋಣ. ಈ ವರ್ಷಕ್ಕೊಂದ್ಸಲಿ ಬೆಲ್ಲ ಬೇವು ಸೊಪ್ಪು ತಿನ್ಬಿಟ್ಟೋಗಿ ಪೂಜೆ ಮಾಡ್ಕೊಬರ್ತೀವಿ. ಯಾವ್ದು ಗೌರ್ಮೆಂಟ್ ಪೂಜೆ ಮಾಡ್ಕೊಬರೋಣ ನಾವೆಲ್ಲ ಪೂಜೆ ಮಾಡ್ಕೊಬರೋಣ. ವರ್ಷಕ್ಕೊಂದ್ಸಲಿ ಶಿವರಾತ್ರಿ ಹಬ್ಬದಲ್ಲಿ ಅಡಿಕೆ ಒಂಬಳೆ ತಂದು ಪೂಜೆ ಮಾಡ್ಕೊತೀವಿ, ದೇವ್ರ ಗಡ್ಗೆ ಹಾಕಿ. ಆ ಒಂಬಳೆ ನಾವು ಎಲ್ಗೋಗೋಣ? ನಾವು ಕಾಂಕ್ರೀಟು ಮುಳ್ಳೆತ್ಕೋಗಿ ಇದು ಪೂಜೆ ಮಾಡೋಣ? ಮಾಲ್ಪಕ್ಷ ಮಾಡ್ತೀವಿ, ಅಡಿಕೆ ಒಂಬಳೆ ತಂದ್ಬಿಟ್ಟು ಪೂಜೆ ಮಾಡ್ತೀವಿ. ಹಿರಿಯರ್ ಬಟ್ಟೆ ಮಡಗಿ ನಾವೆಲ್ಲ ಮಾಡೋಣ. ಕಾಂಕ್ರೀಟು ಮಳ್ಳು ಗುಡ್ಡೆ ಮಾಡ್ಬಿಟ್ಟು ಪೂಜೆ ಮಾಡ್ಬಿಡೋಣ? ಇನ್ನೇನು ನಾವು ಊಟ ಮಾಡೋದು? ನಾವು ಬಾಳೆ ಎಲ್ಲ ಕುಯ್ಕೊಂಡು ಇರೋ ಸೊಪ್ಪನ್ನ ಬೇಯಿಸ್ಬಿಟ್ಟು ಎಲೆ ಕುಯ್ಕೊಂಡು ತಿನ್ಕೋತೀವಿ, ರಾಗಿ ಬೆಳ್ಕೊಂಡು ತಿಂತೀವಿ. ಅದೆಲ್ಲ ಬಿಟ್ಬಿಟ್ಟು ಮಳ್ಳುನು ಸಿಮೆಂಟು ಗೊಬ್ಬರ ತಿನ್ನಕತ್ತದೆ ನಾವು. ಅದು ಹಸಿ ಸಗಣಿ ಸಿಕ್ಕಲ್ವಲ್ಲ ನಮ್ಗೆ. ಆಮೇಲೆ ಇನ್ನೇನು ಗತಿ ಮಾಡೋಣ? ನಮ್ಮ ಮಕ್ಕಳು ಹುಟ್ಟಿರೋ ಮಕ್ಳಿಗೆ ಏನು ಕೊಡೋಣ ನಾವು? ನಾವೇನೋ ಅವ್ನು ಕೊಡ್ತಾನೆ 2 ಲಕ್ಷ, 2 ಕೋಟಿ ಅಂತಾನಲ್ಲ. ಆ ಕೋಟಿ ಮಾತ್ರ ಅವ್ನು ವಾಪಸ್ ತಗೊಳ್ಳಿ. ಆ ಕೋಟಿ ಅನ್ನೋದು ಬೇಕಿಲ್ಲ ನಮಗೆ. ನಮ್ಮ ಭೂಮಿ ಮೇಲೆ ನಮ್ಮ ಕೋಟಿ 2 ವರ್ಷ 3 ವರ್ಷ ಬಿಟ್ಟರೆ ನಮ್ಮ ಕೋಟಿ ಅವ್ರಿಗೆ ಡಬ್ಬಲ್ ಆಗಿ ಕೊಡ್ತೀವಿ ನಾವು. ಆ ಕೋಟಿ ಮಾತ್ರ ಅವ್ರು ಕೈ ಮುಗಿ ಕೇಳ್ಕೊತೀನಿ. ಆ ಕೋಟಿ ಅನ್ನೋದು ಬಿಟ್ಬಿಡ್ಲಿ ನಮಗೆ. ಧರ್ಮ ಭೂಮಿಗೆ ಕಮ್ಮಿ ಕೊಡ್ತಾ ಇಲ್ಲ, ಒಳ್ಳೆ ರೇಟ್ ಕೊಡ್ತೀವಿ ಅಂತಾರಲ್ಲ. ಆ ರೇಟ್ ಅನ್ನೋದೇ ಬೇಕಿಲ್ಲ ಅವರು. ಅದು ದಯವಿಟ್ಟು ಕೇಳ್ಕೊತೀನಿ, ಆ ರೇಟ್ ಅನ್ನೋದೇ ಬೇಕಿಲ್ಲ. ನಮ್ಮ ತಾಯಿಗೆ ರೇಟ್ ಕಟ್ಟಂಗೆ ಆಯ್ತದೆ ಅವ್ರು. ನಮ್ಮ ಭೂಮಿ ತಾಯಿ ಕಟ್ಟಿದ್ರೆ ನಮ್ಮ ಜನ್ಮ ಎಷ್ಟೋ, ನಮ್ಮ ಭೂಮಿ ತಾಯಿನೂ ಅಷ್ಟೇ ನಾವು ನೆಮ್ಕೊಂಡಿದ್ದೀವಿ. ಆ ಥರ ಮುಂದೆ ಅವ್ರಿಗೆ ಇನ್ನೇನು ಹೇಳಲ್ಲ. ಕೈ ಮುಗಿ ಕೊಡ್ತೀವಿ ನಾವು. ನಮ್ಮ ಗೋಳು ಅವ್ರಿಗೆ ತಗ್ಲು ಬಿಡಲಿ. ನಮ್ಮ ಹೆಣ್ಮಕ್ಳು ಗೋಳು ನೋಡಿ ನಾವು ಭಿಕ್ಷೆ ಎತ್ಕೊಂಡು ತಿಕ್ತೀವಿ. ನಮ್ಮ ಅಪ್ಪನಿಗೆ ಧರ್ಮ ಕರ್ಮ ಆದರೆ ಭೂಮಿ ತಾಯಿಗೆ ನಮಗೆ ಒಳ್ಳೇದು ಮಾಡಲಿ. ಇಲ್ಲ ನಾವು ಸರ್ವನಾಶ ಮಾಡಿಬಿಡ್ಲಿ. ಅವ್ರ ಮನೆ ಹಾಳು ಮಾಡಿಬಿಡ್ಲಿ, ಅವ್ರ ಮನೆ ಮುಳ್ಳಾಕ್ಬಿಡ್ಲಿ, ಅವ್ರ ಮನೆ ಕಲ್ಲಾಕ್ಬಿಡ್ಲಿ. ನಾವು ಗೌದನ ಒತ್ತ ಇದ್ದು ಹಾಲು ಕರ್ದು ಹಾಲು ಹಾಕಿ ಸಗಣಿ ಎತ್ತಾಕಿ ಭೂಮಿ ತಾಯಿಗೆ ಹೋಗಿ ತುಳಿತೀವಿ ನಾವು. ಇವಾಗ ಕಾಯಿ ಎತ್ತಾಕ್ಬಿಟ್ಟು ಬಂದೆ, ಹಸಿ ಹುಲ್ಲಾಕ್ಬಿಟ್ಟು ಬಂದೆ, ಹಾಲು ಕರ್ದು 5 ಲೀಟ್ರ್ ಹಾಲು ಕರ್ದು ಹಾಕ್ಬಿಟ್ಟು ಬಂದಿದ್ದೀನಿ. ಅದರಿಂದ ನಾವು ಎಲ್ಲೋಗ್ರಿ ಮಾಡೋಣ? ಮುಸೆ ತೊಳೆಯೋಕೆ ಹೋಗೋಣ? ಏನು ಬಾತ್ರೂಮ್ ತೊಳೆಯೋಕೆ ಹೋಗೋಣ ಅವ್ರಿಗೆ? ನಮ್ಮ ಭೂಮಿ ನಾವು ಗೆಕ್ಕ ಉಣ್ತೀವಿ, ಅನ್ನ ತಿಂತೀವಿ ನಾವು. ಅಕ್ಕಿ ಪಕ್ಷಿಗೆಲ್ಲ ಜೀವನ ಕೊಡ್ತೀವಿ ನಾವು. ಹಣ್ಣು ಹಂಪಳ ತಿಂತಾವೆ ಅಕ್ಕಿ ಪಕ್ಷಿ. ದಿವಸ ಕೋತಿ ಮರ್ಕತ್ತಿ ದಿವಸ ತೆಳ್ನೀರು ಕುಡಿತಾವೆ. ನಾವು ಹತ್ತು ಕಡ್ಡಿ ಮಾಡಲ್ಲ. ಆಮೇಲೆ ನಾವು ಜೀವನ ಮಾಡೋದು. ಅಕ್ಕಿ ಪಕ್ಷಿ ನಮ್ಮ ತೋಟಪುರ ಎಲ್ಲ ಅಕ್ಕಿ ಪಕ್ಷಿಗಳು ಜೀವನ ಮಾಡ್ತಾವೆ. ಅದಾದ್ರೆ ಮಳ್ಳುನು ಸಿಮೆಂಟು ಜಲ್ಲಿ ತಿಂತಾವೆ ಹೂವು ಪಕ್ಷಿಗಳು. ಅಷ್ಟು ಕೇಳ್ಕೊತಾ ಇದೀವಿ ನಾವು. ಇಲ್ಲ ಅವರು ನಾವು ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ, ರೈತರೆಲ್ಲ ಅಂತ ಹೇಳ್ತಾರೆ. ನಮ್ಮ ಭೂಮಿ ಮ್ಯಾಗ ಬಂದು ನೋಡ್ಕೊಳ್ಳಿ. ಇವರೇ ನಾವು ತಿರ್ಕೆ ವರ್ಕ್ರೆ ಭೂಮಿ ಇಲ್ದೋದರೆ ಬರಲಿ, ನಮ್ಮ ತಾಗ ನೋಡಲಿ, ನಮ್ಮ ಭೂಮಿ ಹತ್ರ ನೋಡಲಿ ಅವ್ರು ಕಣ್ಣು ಮುಂದೆ. ನಾವು ಸುಳ್ಗಿಲ್ ಹೇಳಕ್ ಹೋಗಲ್ಲ. ಭೂಮಿ ತಾಯಿಗೆ ಸುಳ್ಳು ಹೇಳಿದ್ರೆ ನಮ್ಮ ತಾಯಿಗೆ ಸುಳ್ಳು ಹೇಳ್ದಂಗೆ ಹೇಳ್ತಾರೆ. ಡಾಕ್ಟ್ರ್ ಹೇಳ್ತಾರೆ ಹುಟ್ಟಿರೋ ಮಕ್ಕಳಿಗೆ ತಾಯಿ ಹಾಲು ಕೊಡಿ ಅಂತಾರೆ ಅಲ್ವೇ? ಭೂಮಿ ತಾಯಿ ನಮ್ಮ ತಾಯಿ. ಭೂಮಿ ತಾಯಿ ನಮ್ಮ ತಾಯಿ ಅಂದ್ರೆ ನಾನು ಈ ಭೂಮಿ ತಾಯಿ ಕೊಟ್ಟಿದ್ದೀವಿ. ನಮ್ಮ ಅವ್ವನ್ನ ನಮ್ಮ ತಾಯಿ ಅವಳು. ನಮ್ಮ ಭೂಮಿ ಅಂದರೆ ನಮ್ಮ ತಾಯಿ, ಅದು ಮಣ್ಣು. ಅದು ನಾವು ಡಾಕ್ಟ್ರ್ ಹೇಳೋದು ಅದು ಹೇಳ್ತಾರೆ, ತಾಯಿ ಹಾಲು ಕೊಡಿ ಫಸ್ಟ್ ಮಕ್ಳಿಗೆ ಅಂತಾರೆ. ಅಲ್ಲ, ಅದು ಭೂಮಿ ತಾಯಿ ನಾವು ನೆಚ್ಕೊಂಡಿದ್ದೀವಿ. ನಮ್ಮ ತಾಯಿ ಇದ್ದಂಗೆ ಆ ಭೂಮಿ ಮಾರ್ಬಿಟ್ರೆ ನಮ್ಮ ತಾಯಿ ಮಾರ್ದಂಗೆ ಆಗೋತಿತ್ತು ಅಲ್ವಾ? ಕೈ ಮುಗಿ ಕೇಳ್ಕೊತೀನಿ ನಾವು. ದಯವಿಟ್ಟು ಮೋದಿ ಸಾಹೇಬರಾಗಿರ್ಬೋದು, ತಾತ ಸ್ವಾಮಿ ಆಗಿರ್ಬೋದು, ನಮ್ಮ ಭೂಮಿ ನಮ್ಗೆ ಗುಡ್ಸ್ಕೊಟ್ಬಿಡ್ಲಿ. ನಾವು ಇನ್ನೇನು ನಾವು ಹೆಚ್ಚಿಗೆ ಬೈಯಕ್ಕೆ ಹೋಗಲ್ಲ, ಆಡಕ್ಕೆ ಹೋಗಲ್ಲ. ನಮ್ಮ ಭೂಮಿ ನಮ್ಗೆ ಗುಡ್ಸ್ಕೊಟ್ಬಿಡ್ಲಿ ಅಷ್ಟೇ. ನಮ್ಮೂರು ಬೈಲಮಂಗಲ ಹೊಸೂರು 2 ಪಂಚಾಯತಿಯಿಂದ ಇದು ನೀರು ಸರಿ ಇಲ್ಲ, ಅದಕ್ಕೆ ನಾವು ಮಾಡಬೇಕು ಅಂತ ಜನ ಹೇಳ್ತಾವ್ರೆ. ಅವರು ಆ ಕಡೆ ಹೇಳ್ತಾವ್ರೆ. ಆ ಕಡೆ ಜನ ಹೇಳ್ತಾಯಿದ್ರೆ ಈಗ ಕನಕಪುರ, ಕೋನಹಳ್ಳಿ, ಸೊಂಟೇನಹಳ್ಳಿ, ಇದು ಗೋಪಳ್ಳಿ, ಅಂಚಿಪುರ, ಕರ್ಚಿಕಪ್ಪ, ಗೊಳ್ಳಳ್ಳಿ, ಈಗ ಕನಕಪುರ ಗಂಟ 106 ಊರಿಗೆ ಈ ನೀರು ಹೋಯ್ತಾ ಇದೆ. ಅವ್ರೇನು ಮಾಡೋದು? ಅವ್ರೇನು ಈಸಿದ ಕುಡಿತಾ ಇಲ್ವಾ? ಆ ನೀರು ಹೋಯ್ತಾ ಇಲ್ವಾ? ಬೇರೆ ನೀರು ಹೋಯ್ತಾರಾ? ಕನಕಪುರ ಗಂಟನ 1000 ಎಕರೆಗೆ ಹೋಯ್ತಾರೆ. ಅವ್ರದ್ದೇನು ಮಾಡೋದು? ನಮ್ಮನ್ನು ಮಾತ್ರ ಇಸಿದ ನೀರು, ಮಾವಿನಕಾಯಿ ಸಹ
ಹಾಲು ವಿಷ ನಾನು 4,000 3,000 ಲೀಟ್ರ್ ಒಂದು ಊರಿಗೆ ಕಳಿಸ್ತಾ ಇದ್ದೀನಿ. ನಾನು ಒಬ್ಬ ಅಧ್ಯಕ್ಷ, ಡೈರಿ ಅಧ್ಯಕ್ಷ. ಹಾಂ, ಡಿ ಹೊಸೂರಿಗೆ. ಹಾಂ, ನಾನು ಹಾಲು ಇಷ್ಟು ಕಳಿಸ್ತಾ ಇದ್ದೀನಲ್ಲ, ಅದನ್ನೇ ಕುಡಿತಾವ್ರೆ. ಹಾಂ, ಇವರೇ 5 ಲೀಟ್ರ್ 6 ಲೀಟ್ರ್ ಬಿಡ್ಸ್ಕೊತಾರಲ್ಲ, 2 5 ಲೀಟ್ರ್ 6 ಲೀಟ್ರ್ ಅವ್ನು ಮನೆಗೆ ತೊಗೊಂಡೋಯ್ತಾನೆ. ಅದಕ್ಕೆ ಸಾಲ್ವಾ? ಅದಕ್ಕೆ ನಾವು ಏನು ಮಾಡಬೇಕು ಅಂತ ಇದನ್ನ ಭೂಮಿ ಬಿಟ್ಕೊಳ್ಳಲ್ಲ ನಾವು ಅಂತ ಕೇಳ್ತಾ ಇದ್ದೀವಿ. ಭೂಮಿ ನಮಗೆ ಎತ್ತಾ ಇದ್ದಂಗೆ. ನಂದು 10 ಎಕರೆ ಜಮೀನಿದೆ. ಹಾಂ, ನಾವು ವ್ಯವಸಾಯ ತೆಂಗಿನ ಮರ, ಮಾವಿನ ಮರ, ಹಸುಗು ಹುಲ್ಲು, ದನಿಗೆ ಹುಲ್ಲು, ತೆಂಗಿನಕಾಯಿ ಎಲ್ಲ ಬಿಡ್ತವೆ. ಹಾಂ, ನಾವು ಇವಾಗ ಔಷಧ ನೋಡಿಕೊಂಡು ಅದನ್ನು ಹುಷಾರಾಗಿ ನೋಡ್ಕೊಂಡು ನಾವೇನು ಕಾಪಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾಯಿದ್ದೀವಿ. ನಾನು ಒಂದು ಡೂಪ್ಲೆಕ್ಸ್ ಮನೆ ಕಟ್ತೀನಿ, 2 ಮದುವೆ ಮಾಡಿದ್ದೀನಿ. ಹಾಂ, ಟ್ರಾಕ್ಟ್ರ್ ಮಾಡಿಕೊಂಡಿದ್ದೀನಿ, ಬೇಕಾದ್ರೆ ಅಷ್ಟು ವ್ಯವಹಾರ ಮಾಡ್ತೀನಿ. ಹಾಂ, ವ್ಯವಹಾರಗಳು ಮಾಡ್ತೀವಿ. ಇವೆಲ್ಲ ಎಲ್ಲಿ ಬಿಟ್ಬಿಟ್ಟು ಹೋಗೋದು? ನನಗೇನು ಕೆಲಸ ಕೊಡ್ತಾರೆ ಈಗ? ನನಗೇನು ಕೊಡ್ತಾರೆ ಈಗ? ಈಗ ವಯಸ್ಸಾಯಿತು, ಏನು ಕೊಡ್ತಾರೆ? ನಾನು ಇದೆಲ್ಲ ಬಿಟ್ಬಿಟ್ಟು ನಾನು ಓದಲಿಲ್ಲ, ಮಾಡಲಿಲ್ಲ, ನಾನೇನು ಕೆಲಸ ಕೊಡ್ತಾರೆ ನನಗೀಗ? ಯಾರು ಏನು ಕೆಲಸ ಕೊಡ್ತಾರೆ? ದುಡ್ಡು ಮಾಡಿಕೊಂಡು ನಮ್ಮ ಮಗನೇ ಯಾರೋ ಹೊಡೆದ್ಬಿಡ್ತಾನೆ, ಚೂರ್ಬಿಡ್ತಾನೆ, ಸಾಯಿಸ್ಬಿಡ್ತಾರೆ. 20 ಕೋಟಿ ಆಯಿತು. 20 ಕೋಟಿ ಏನು ಮೇಲೆ ಮಾಡಿಕೊಳ್ಳಿ ನಾನು? ಅವ್ನು ಕೊಡೋದು ದುಡ್ಡ? ಅಯ್ಯ, ನಾನು ಸಾಯಿಸ್ಬಿಡ್ತಾರೆ, ಬಂದು ಬಿಡ್ತಾರೆ. ದುಡ್ಡಾರೆ ಅಂದರೆ ಏನೋ ಬಿಡ್ತಾರೆ, ದುಡ್ಡಾರೆ ಅಂದರೆ ಮನೇಲಿ ದುಡ್ಡಾರೆ ಅಂದರೆ. ಹಾಂ, ಅದು ಕಾಯೋಂಗಿಲ್ಲ, ರಾತ್ರಿ ನಿದ್ದೆಲೂ ಇಲ್ಲ, ಆಹಾರನೂ ಇಲ್ಲ, ಏನೂ ಇಲ್ಲ. ಹಾಂ, ನಮ್ದಿಯೇ ಪೋಯ. ಹಾಂ, ಇರೋದ್ರಲ್ಲಿ ಏನೋ ಜೀವನ ಮಾಡಿಕೊಂಡು ನಾವೇನೋ ಆಸ್ತಿ ಪಾಸ್ತಿ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹಾಲು ಪಾಲು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರಲ್ಲ, ನಾನು ಕೂಡ ರೈತನ ಮಗ, ಒಳ್ಳೆ ದುಡ್ಡು ಕೊಡ್ತಾ ಇದ್ದೀನಿ. ಹಾಂ, ಅದೇ ಅವ್ರ ಕಡೆ ಔಷಧಿ ಕೊಟ್ಕೊಳ್ಳಿ. ಅವ್ರು ಕನ್ಪುರ ತಾಲೂಕು ಅವರಲ್ಲ, ಎಷ್ಟು ಎಕರೆ ಬಿಟ್ಸ್ಕೊಂಡವ್ರು, ಅವ್ರ ಕಡೆ ಬಿಟ್ಕೊಳ್ಳಿ. ನಮ್ಮ 2 ಪಂಚಾಯತಿನ ಬಿಟ್ಬಿಡ್ಲಿ. ಬೇಕಾದ್ರೆ ಈ ಕಡೆ ಕವಲ ಅವರೆಲ್ಲ ಇಸದ ಹಾಲು ಏನು ನೀರೋಗಲ್ವಲ್ಲ, ಆ ಕಡೆ ಮಾಡ್ಕೊಳ್ಳಿ. ಹಾಂ, ಆ ಕಡೆ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಳ್ಳಿ. ನಮ್ದು ಅಭಿವೃದ್ಧಿ ಮಾಡಬೇಡ, ನಮ್ಗೆ ಆಗೋಷ್ಟು ಮಾಡ್ಕೊಂಡವ್ರೆ. ನಾವು ಮಾಡೋದೇ ಅಭಿವೃದ್ಧಿ. ಹಾಂ, ಇನ್ನೊಂದು ಕೆಲಸ ಬರೋಲ್ಲ ನಮಗೆ. ಹಾಂ, ಈಗ ನಮ್ಮ ಮಕ್ಕಳಿಗೆ ಆಯಿತು ಏನಾಯಿತು, ನಮ್ಗೆ ಯಾವ್ದು ಕೆಲಸ ಬರೋಲ್ಲ. ನಮ್ಗೆ ರೈತರಿಗೆ ಕೆಲಸ ಅಲ್ಲೇ ಒಂದೇ. ಈಗ 4 ಜನ 3 ಮಕ್ಕಳವ್ರೆ, 2 ಹೆಣ್ಣು ಮಕ್ಕಳು, 1 ಗಂಡು ಮಗ. ಇನ್ನು ಒಬ್ರಿಗೆ ಆಗಿಲ್ಲ, ಕಡೆಯವರಿಗೆ, ಲಕ್ಷ್ಮಣರಿಗೆ, ಮಗನಿಗೆ. ನಿಮ್ಮ ಕಡೆಯವರೇ ಒಂದಿಷ್ಟು ಹುಡುಗರು ಹೇಳ್ತಾ ಇದ್ರು, ನಾವು ರೈತರು ಅಂತ ಹೇಳ್ಕೊಂಡ್ರೆ ನಮ್ಗೆ ಈಗ ಹೆಣ್ಣು ಸಿಗಲ್ಲ ಅಂತ. ಅದೇ ಯಾಕೆ ಹೆಣ್ಣು ಸಿಗಲ್ಲ? ಯಾಕೆ ಈಗ ಒಂದು ತಡ್ಕೋ, ಡಿ ಕೆ ಶಿವಕುಮಾರ್ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ, ಸೈಟ್ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಈಗ ಮಕ್ಕಳು ಮದುವೆಗೆದ್ದಿರೋರು ಎಲ್ಲಿ ಸೈಟ್ಕೊ ಅವ್ನು ಕೊಡೋದಕ್ಕೆ ಮಕ್ಳು ಇರ್ತಾರೆ ಇರೋಲ್ಲ, ಹೆಂಗೆ ಲೆಕ್ಕ? ಅಲ್ಲ, ಮಕ್ಳು ಇರ್ತಾರೋ ಇರಲ್ವೋ? ಈಗ ಅಷ್ಟೊತ್ತು ಗಂಟ ಈಗ 30 ಆಗೋದು, 35 ಆಗೋದು, 40 ಆಗೋದು ಮಕ್ಕಳಿಗೆ ಅಂತ ಇಟ್ಕೊಳ್ಳೋಣ. ಮಕ್ಕಳಿಗೆ ಈಗ ಅವ್ನು ಸೈಟ್ ಕೊಡೋದಕ್ಕೆ ಇನ್ನೆಷ್ಟು ವರ್ಷ ಆಗ್ಬೋದು? ಆಯಿತು, ಈಗ ಒಪ್ಪತ್ತೀವಿ, ಅವ್ನು ಸೈಟ್ ಕೊಡೋದಕ್ಕೆ ಎಷ್ಟು ವರ್ಷ ಆಗ್ಬೋದು? ಅಲ್ಲಿ ಕೋಟಿ ಆಗೋದಕ್ಕೆ ಎಷ್ಟು ವರ್ಷ ಆಗೋದು? ಈಗ ಕೋಟಿ ಆಗದೆ, ಇನ್ಯಾವ್ರು ಕೋಟಿ ಮಾಡೋದು? ಅವನು ಇನ್ಯಾವ್ರು ಕೋಟಿ ಮಾಡೋದು? ನಾವು ಸಾಕಿದೆ ಕೋಟಿ. ಈಗ ಅವ್ನು ರೆಜ್ಜನ್ನು ಒಂದು ಸ್ವಲ್ಪ ಕೊಡಲಿ, ನಮ್ಗೆ ಅದೇ ಸಾಕು, ಅದೇ ಸಂತೋಷ ನಮಗೆ. ಹಾಂ, ಅವತ್ತು ಕುಮಾರಸ್ವಾಮಿ ತೆಗಿಯೋರು ಯಾರು ಹೋಗಿಲ್ಲ, ಈ ದಳ್ಳಳ್ಳಿಯವರು ಕುಮಾರಸ್ವಾಮಿ ತೆಗಿಬೇಕು ಅಂತ ಇದ್ದಿದ್ದು, ಯಾರು ಅವತ್ತು ಹೋಗಿಲ್ಲ ಅವತ್ತು. ಹಾಂ, ಕುಮಾರಸ್ವಾಮಿನ ಏನು ಸುಮ್ಮನೆ ಬಿಡು ಅಂದ್ರೆ ಅಷ್ಟೇ, ಪಾಪ ಅವ್ರು ಬಿಟ್ಬಿಟ್ರು, ಕುಮಾರಸ್ವಾಮಿ ಬಿಟ್ಬಿಟ್ರು. ಇವರು ದಳ್ಳಳ್ಳಿ ಇದ್ದಿಲ್ಲ, ಲಟ್ಕಾಶ್ವರ ಕಾಯ್ತಲ್ಲ, ಅವರು ಬಿಡಲಿಲ್ಲ. ಅವರು ದೊಡ್ಡ ಜಮೀನ್ದಾರು ಲಟ್ಕಾಶ್ವರ ಕಮ್ಮಿಗೆ ಕಾಯ್ತಲ್ಲ, ರೈತರಿಲ್ಲ ಕಮಿಷನ್ನು ಜಮೀನು ಹೊಡ್ಕೊಂಡು ಕೂತ್ಕೊಂಡ್ರು ದೊಡ್ಡ ಈಗ ಮಾಡಿಕೊಂಡ್ರು. ಈಗೇನು ಬೇಕೇ ಬೇಕು, ದೊಡ್ಡ ಬೇಡ. ಹಾಂ, ಈಗ ಪಾಪ 1 ಎಕರೆ 2 ಎಕರೆಗೆ ಜೀವನ ಮಾಡೋರಲ್ಲ, ಹಾಂ, ಅವ್ರ ಬಾಯಿ ಮೇಲೆ ಮಣ್ಣು ಹಾಕೋದು. ಈಗ 23 ಎಲ್ಲೋಗಿ ಸಾಯ್ತಾರೆ ಜನಗಳು. ಎಷ್ಟು ಸಾವಿರ ಜನ ಆಯಿತು, ಎಲ್ಲೋಗಿ ಮಣ್ಣು ತಿಂತಾರೆ. ಏನು ಓದಲಾಗಿಲ್ಲ. ಇಂಥ ಯಾರು ಎಲ್ಲೋರು ಜೀವನ ಮಾಡೋದು ನಾವು? ಯಾರು ಸೇರಿಸ್ತಾರೆ ನಮ್ಮನ್ನು? ಟೀ ಅಂಗಡಿ ಎಷ್ಟು ಸಿಕ್ಕೊಳ್ಳೋದು ನಾವು? ನಾವು ಟೀ ಅಂಗಡಿ ಕೊಂದಂತೆ ಟೀ ಅಂಗಡಿ ಎಷ್ಟು ಸಿಕ್ಕೊಳ್ಳೋದು ನಾವು? ಹಾಂ, ಮನೆಗೊಂದು ಸೇರಿಸ್ತದಾ? ಹಾಂ, ಹೊರಗಡೆ ಬರ್ತಾರೆ, ಕಿಕ್ ಬಿಸಾಕ್ತಾರೆ, ಕಚ್ಚಪಟ್ಟಿ ಅದು ಇದು ಬಿಸಾಕ್ತಾರೆ. ನಾವು ಅದನ್ನು ತಿನ್ಕೊಂಡು ಕುತ್ಕೋಬೇಕು. ಅವನ ಹಿಂದೆ ಹೇಳಿದಂತೆ ಮಹಾರಾಣಿ ಕಲಿತಾವು, ತುತ್ತಾರಿ ಬನ್ನಕಾಯಿ ತೋಟು ಅನ್ನಂತೆ, ತೋಟ ಅನ್ನಂತೆ. ಅವನಿಗೆ ಗೊತ್ತಾಗಲ್ಲ ಏನು ಇಂಥವೆಲ್ಲ ಚೆಲ್ಲ ಬಿದ್ದಾವಲ್ಲ, ಆಯ್ಕೋತಿದ್ದಂತೆ. ಹಾಂ, ಆಯ್ಕೋತಿದ್ದಂತೆ. ಹಿಂಗಾಗೋಯ್ತು. ಹಾಂ, ಹಂಗೆ ನಮ್ಗೆ ಹಂಗೆ ಮಾಡಬೇಕು ಅಂತ ಇವ್ರು ಉಟ್ಬಿಟ್ಟವ್ರೆ. ಹಾಂ, ಅದಕ್ಕೆ ನಮಗೇನು ಬೇಡ ಅಂತ ರೈತರಿಗೆ ನಮಗೇನು ಬೇಡ. ಅವ್ರಿಗೂ ಅನ್ನ ತಿನ್ಕೊಂಡು ಅರ್ಧ ಎಕರೆ 1 ಎಕರೆ 2 ಎಕರೆ ನಾವು ಪಾಲ್ಗೆ ಹಾಕ್ಕೊಂಡು ನಮ್ಮದ್ರಲ್ಲಿ ಪಾಲ್ಗೆ ಹಾಕ್ಕೊಂಡು ದನ ಮೇಯಿಸ್ಕೊಂಡು ನಮ್ಮ ಡೈರಿಗೆ ಹಾಲು ಹಾಕ್ತಾರೆ. ಶಿಕ್ಷಕರೇ ಕೇಳಿದ್ರಲ್ಲ ರೈತರ ಮಾತನ್ನ. ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ರು, ನಾವು ಭಾವನೆಗಳ ಮೇಲೆ ರಾಜಕೀಯ ಮಾಡಲ್ಲ, ನಾವು ಬದುಕಿನ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿ. ಅಂದರೆ
ಡಿ.ಕೆ. ಶಿವಕುಮಾರ್ ಅವರು ಬದುಕಿನ ಬಗ್ಗೆ ಮಾತನಾಡ್ತಾರೆ, ಬದುಕಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ರು. ಬಟ್ ಈಗ ರೈತರು ಕೇಳ್ತಾ ಇದ್ದಾರೆ, ನಮ್ಮ ಬದುಕನ್ನ ನೀವ್ಯಾಕೆ ಕಿತ್ಕೋತಾ ಇದ್ದೀರಿ ಅಂತ ಹೇಳಿ. ಸೊ ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏನು ಆನ್ಸರ್ ಕೊಡ್ತಾರೆ ಈಗ ಇರುವಂತಹ ಕುತೂಹಲ. ಒಂದಂತೂ ಸತ್ಯ, ಇಲ್ಲಿನ ರೈತರು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ, ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, 3 ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಭೂಮಿಯನ್ನು ಸ್ವಾಧೀನಪಡಿಸಬೇಕು ಅಂತ ಹೇಳಿ. ಸೊ ಇಲ್ಲಿನ ರೈತರ ಮಾತು ಒಂದೇ, ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.